ಇಬ್ಬರು ತುಂಬಾ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಂತವರು. ಇವರು ಮಾಜಿ ಸಿಎಂ, ಇವಾಗಿರುವಂತಹ ಉಪಮುಖ್ಯಮಂತ್ರಿ DKಶಿ ಅವರು. ಹೀಗಿದ್ರು ಕೂಡ ಯಾಕೆ ಹೀಗೆ ಚಿಕ್ಕ ಮಕ್ಕಳ ಹಾಗೆ ಕಿತ್ತಾಡ್ತಾ ಇದ್ದಾರೆ? ನಾನ್ ನಾಯಕ, ನಾನ್ ಒಕ್ಕಲಿಗ ನಾಯಕ, ನೀನೇನು ಅಲ್ಲ, ಏನಿದು ಅಂತ ಏನ್ ಹೇಳಕ್ ಹೊರಟಿದ್ದಾರೆ ಇವ್ರು? ನೋಡಿ ಜನ ಏನ್ ಕಲಿಬೇಕು? ಏನಾಗಿದೆ ಅಂತಂದ್ರೆ ಇವತ್ತು ಈ ಒಂದು ಹಣದ ಪ್ರಭಾವ, ಭ್ರಷ್ಟಾಚಾರದ ಪ್ರಭಾವದಿಂದಾಗಿ ಯಾರ್ಯಾರು ಎಲ್ಲೇ ಇರಬೇಕಾದವ್ರು ಎಲ್ಲೇ ಹೋಗಿಬಿಟ್ಟಿದ್ದಾರೆ. ಇವತ್ತು ಪ್ರಾಮಾಣಿಕವಾಗಿ ಈ ದೇಶ ಸೇವೆ ಮಾಡುವಂಥದ್ದು, ಜನಸೇವೆ ಮಾಡುವಂಥವ್ರು ಎಲ್ಲ ಪಾಪ ಮೂಲೆಯಲ್ಲಿ ಸೇರ್ಕೊಂಡು ಹೋಗಿಬಿಟ್ಟಿದ್ದಾರೆ. ಈಗ ಇಬ್ಬರು ಪ್ರಾಮಾಣಿಕರನ್ನು ತಿಳ್ಕೊತಾ ಇದ್ದಾರೆ. ಯಾರು ಪ್ರಾಮಾಣಿಕರು? ಈವನ್ ನಮ್ಮ ವ್ಯವಸ್ಥೆ ಸಹಿತ ನಿರ್ಧಾರ ಮಾಡೋ ಸ್ಥಿತಿಯೊಳಗಲ್ಲ. ಯಾಕಂದರೆ ನಾವು ನಮ್ಮ ಕೋರ್ಟ್ಗಳನ್ನ ನಂಬ್ಕೊಂಡು ಹೋಗ್ತೀವಿ. ಕೋರ್ಟ್ಗಳು ಸಾಕ್ಷಿಗಳನ್ನ ಕೇಳ್ತಾವ. ಸಾಕ್ಷಿಗಳನ್ನ ಎಲ್ಲದಕ್ಕೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ತಪ್ಪಿಸುವಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಕೊಳ್ಳೋ ಜನ ಇದ್ದಾರೆ. ಎಲ್ಲರೂ ಅದನ್ನೆಲ್ಲ ಮಾಹಿರಿದ್ದಾರೆ. ಹೀಗಾಗಿ ಇವತ್ತು ಒಬ್ರಿಗೊಬ್ರು ಏನೋ ಅವರು ತಮ್ಮ ತಾವು ಬೈಕೊಳ್ತಾ ಇದ್ದಾರೋ, ನೀನು ತುಡಕ, ನೀನು ಕಳ್ಳ, ನೀ ಕಲ್ಲು ಹೊಡೆದಿದ್ದಿ, ನೀ ಮಣ್ಣು ಹೊಡೆದಿದ್ದಿ. ಒಬ್ಬರು ಮಣ್ಣಿನ ಮಗನ ಮಗ, ಮೊಮ್ಮಗ, ಇನ್ನೊಂದು ಕಡೆ ಕಲ್ಲಿನ ಮಗ ಅಂತ ಇವ್ರಿಗೆ ಕರೀತಾರೆ, ಬಂಡೆಗಲ್ಲು ಅಂತ ಕರೀತಾರೆ. ಇವತ್ತು ಅವ್ರು ಹಿಂಗೆ ಒಂದು ಅನ್ವರ್ತಕನ ಬಂದ್ಬಿಟ್ಟು ಅವ್ರಿಗೆ ಅವ್ರು ಮಾಡೋ ಉದ್ಯೋಗದಿಂದ ಇವತ್ತು ಅವರು 1,000 ಎಕರೆ ನೀವು ಅದ ಅಂತ ಇವ್ರು ಹೇಳ್ತಾರ, ಇವ್ರು ಹೇಳ್ತಾರೆ ನೀನಪ್ಪ ಕಲ್ಲುಗೆಲ್ಲ ಹೊಡೆತಂಗ ಇವ್ರು ಮಾತಾಡ್ತಾ ಇದ್ದಾರೆ. ಎಲ್ಲ ವಿದೇಶಕ್ಕೆ ಮಾರ್ಕೊಂಡ್ರೆ ಅಂತ ಹೇಳ್ತಾ ಇದ್ದಾರೆ. ಇದ್ರೆ ಯಾರು ಕರೆ ಯಾರು ಹೇಳೋರು ಯಾರು? ಇದನ್ನ ನ್ಯಾಯ ಹೇಳ್ಬೇಕು. ನ್ಯಾಯ ಹೇಳ್ಬೇಕಪ್ಪ ಅಂದ್ರೆ ನ್ಯಾಯಕ್ಕೆ ಸಾಕ್ಷಿಗಳು ಬೇಕು. ಸಾಕ್ಷಿಗಳು ಎಲ್ಲಿದಾವ, ಎಲ್ಲಿ ಸಿಗ್ತಾವ? ಅದು ಹುಡುಕಾಡಕ್ಕೆ ಹೊಂಟ್ರೆ ಈ ತನಿಖಾ ಸಂಸ್ಥೆಗಳು ಸದ್ಯ ಇವತ್ತು ಯಾರ್ಯಾರ್ದು ಪರ. IT ಒಂದು ಕಡೆ ಇರ್ತದೆ, ಒಮ್ಮೆ ಇನ್ನೊಂದು ಕಡೆ ಇರ್ತದೆ. ಕಾಂಗ್ರೆಸ್ ಬಿಟ್ಟಿದ್ದಾಗ CBI ಕಾಂಗ್ರೆಸ್ ಕಡೆ ಇರ್ತದೆ. ಈಗ BJP ಅದು BJP ಕಡೆ ಇರ್ತದೆ. ಅದೇ ರೀತಿ ED ಸಹಿತ ಹಂಗಾಗಿದೆ. ಇವತ್ತು ಅಧಿಕಾರ ಇಲ್ದವರು ED CBI IT ಬೈತಾ ಇದ್ದಾರೆ. ನಾಳೆ ಇವರು ಅಧಿಕಾರ ಬಂದಾಗ ಯಾರು ವಿರೋಧ ಆಗಿರ್ತಾರೆ ಅವ್ರು ಬೈತಾ ಇದ್ದಾರೆ. ಇದೇ BJPಗರು ಒಂದು ಕಾಲಕ್ಕೆ ಇದು ಕಾಂಗ್ರೆಸ್ನ ಗಿಳಿ ಅಂತಿದ್ರು. ಮತ್ತೆ ಇದೇನು ಇವತ್ತು BJPಗೆ ಹೇಗಾದ ಗಿಳಿ ಏನಾಗ್ಯದ ಅಂತ ಅಂದ್ರೆ ಇಲ್ಲ ಏನಾಗ್ಯದಪ್ಪ ಅಂತಂದ್ರೆ ನಮ್ಮ ರಾಜಕೀಯ ಮೂಲ ವ್ಯವಸ್ಥೆ ಕಟ್ಟುವಲ್ಲೇ ನಾವೆಲ್ಲೂ ತಪ್ಪಿದ್ದೀವಿ ಎಲ್ಲರೂ ಅಂತ. ಈಗ ನಾವು ಮತ್ತೆ ಹೇಳ್ಬೇಕಾದ್ರೆ ಮತದಾರರನ್ನ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಈ ದೇಶ ಕಟ್ಟೋರು ಯಾರಾದ್ರೆ ಯಾರೂ ಇಲ್ಲ ನಾಯಕರು. ಅವ್ರು ಸರಿಯೋ ತಪ್ಪು ಹೇಳೋರು ಯಾರು? ಮತದಾರರು ನಮ್ಮ ದೇಶದಲ್ಲೇ ನೋಡ್ರಿ, ಶಿಕ್ಷಕರಿದ್ರಣ ಮತದಾರ ಅಂತಲ್ಲ, ಪ್ರಜ್ಞೆ ಇರ್ತದಲ್ಲ, ಗೊತ್ತಾಗ್ತದೆ ಯಾರು ಹೇಗೆ ಏನಪ್ಪ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತೇಳಿ ತಿಳ್ಕೊಂಡು ಓಟ್ ಹಾಕ್ಬೇಕಾಗಿತ್ತು. ಇಲ್ಲಿ ನಾವು ಎದಕ್ಕಿದ್ದು ಓಟ್ ಹಾಕಿದ್ವಿ. ಇದು ಕಾರಣ ಒಳ್ಳೆಯದು ಶಿಕ್ಷಣ ಇಲ್ಲದ್ದು ಪ್ರಾಪರಾಗಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ತಿಳ್ಕೊಳ್ಳಲಾರದಂಥ ಮಟ್ಟಕ್ಕೆ ನಾವಿದ್ದೀವಿ. ನಮ್ಮಲ್ಲಿ ಭಾಳಷ್ಟು ಜನ ಬಹುಸಂಖ್ಯಾತರ ದುಡಿ ವರ್ಗ ಆಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಕೂಲಿಗಳಾಗಿರ್ಬೋದು, ಬೀದ ಜನ ಆಗಿರ್ಬೋದು, ಹಿಂದುಳಿದವರಾಗಿರ್ಬೋದು, ಕೆಳಜಾತಿಯವರಾಗಿರ್ಬೋದು. ಇದಕ್ಕೆ ಲಿಸ್ಟ್ ಭಾಳ ಉದ್ದದ್ರೆ ಅದು. ಆ ಜನ ಎಲ್ಲ ಪಾಪ ಅವರಿಗೆ ಈ ಶಿಕ್ಷಣ ಇಲ್ಲದಕ್ಕಾಗಿ ಭಾಳಷ್ಟು ಅಜ್ಞಾನ ಕೂಡಿದ್ರಿಂದಾಗೆ ಮತ್ತು ಶಿಕ್ಷಿತರಾದ ಅಕ್ಷರಜ್ಞಾನಿಗಳಿದ್ದಾರೆ, ಪೂರ್ಣ ಪ್ರಜ್ಞಾವಂತರಿಲ್ಲ. ಅಕ್ಷರಜ್ಞಾನಿ ಬೇರೆ, ಪೂರ್ಣ ಪ್ರಜ್ಞಾವಂತ ಬೇರೆ. ಹೀಗಾಗಿ ಇಂಥ ನಾಯಕರೆಲ್ಲ ಹುಡ್ಕೊಂಡು ಇವತ್ತು ಓಪನ್ ಆಗಿ ಒಬ್ಬರು ಕೆಲಸ ಹಚ್ಚಾತಾರೆ. ಅವರಿಬ್ಬರು ಹೇಳೋದು